ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು SSLC ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯಕ್ಕೆ ಸಂಬಂಧಿಸಿದ್ದು. 27ನೇ ಪ್ರಶ್ನೆವರೆಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ನೋಡಿದ್ವಿ. ನೋಡ್ತಾ ಇರೋರು ಚಾನಲ್ನ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವಾಗ 28ನೇ ಪ್ರಶ್ನೆ, P ಆಫ್ XY ಬಿಂದುವು A ಆಫ್ 7, 1 ಮತ್ತು ಬಿದ ನಿರ್ದೇಶಾಂಕ 3,5 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವಿನ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ. ಹಾಗೂ APB ಒಂದು ಸರಳ ರೇಖಾಗತವಾಗಿದ್ದರೆ P ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇವಾಗ ಇದು ನಿರ್ದೇಶಾಂಕಗಳು ಚಾಪ್ಟರ್ಗೆ ಸಂಬಂಧಿಸಿದಾಗಿದೆ. ಈ ನಿರ್ದೇಶಾಂಕ ಚಾಪ್ಟರ್ಗೆ ಸಂಬಂಧಿಸಿದಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಬರ್ತವೆ. 4 ನಿರ್ದೇಶಾಂಕಗಳನ್ನು ಕೊಟ್ಟು ಚತುರ್ಭುಜ ಸಂಬಂಧಿಸಿದಾಗೆ, ತ್ರಿಭುಜಕ್ಕೆ ಸಂಬಂಧಿಸಿದಾಗೆ ಡಿಸ್ಟನ್ಸ್ ಫಾರ್ಮುಲಾ, ಸಮಾನ ದೂರ ಸೂತ್ರದಿಂದ ಮತ್ತು ಸೆಕ್ಷನ್ ಫಾರ್ಮುಲಾ, ವಿಭಾಗಿಸುವ ನಿಯಮ, ಈ ಒಂದು ಸೂತ್ರಕ್ಕೆ ಸಂಬಂಧಿಸಿದಾಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ನಿರ್ದೇಶಾಂಕಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಲ್ಲ ಎಕ್ಸಸೈಸ್ಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಇವಾಗ ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನಾವೀಗ ನೋಡೋಣ. ಪರಿಹಾರ ಏನಪ್ಪ ಅಂದರೆ, ಈಗ APB ಸರಳ ರೇಖಾಗತವಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಒಂದು ಸರಳ ರೇಖೆಯನ್ನು ನಾವಿಲ್ಲಿ ತೆಗೆದುಕೊಳ್ಳೋಣ. A ನಿರ್ದೇಶಾಂಕ ಏನಿದೆ 7,1 ಅಂತ ಇದೆ. B ನಿರ್ದೇಶಾಂಕ ಏನಿದೆ 3,5 ಅಂತ ಇದೆ. ಇಲ್ಲಿ P ನಿರ್ದೇಶಾಂಕವನ್ನು ನಮಗೆ ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಮತ್ತು X ಮತ್ತು Yಗಳ ನಡುವಿನ ಸಂಬಂಧವನ್ನು ಇಲ್ಲಿ ಕಂಡುಹಿಡಿಯಿರಿ ಅಂತ ಮೊದಲನೇದಾಗಿ ಕೇಳಿದ್ದಾರೆ. ಹಾಗಾದರೆ ಇವು ಬಿಂದು A ಮತ್ತು Bಗಳು P ಇಂದ ಸಮಾನ ದೂರದಲ್ಲಿದ್ದರೆ ಈಗ ಏನಾಗಿರುತ್ತೆ, AP = BP ಆಗಿರುತ್ತದೆ. ಇಲ್ಲಿ ನಾವು APಗೆ ಮತ್ತು BPಗೆ ಏನು ಮಾಡಬೇಕಪ್ಪ ಅಂದರೆ ಡಿಸ್ಟನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಈ ಒಂದು ಪ್ರಶ್ನೆಯನ್ನು ನೋಡ್ಕೊಳ್ಳಿ. ನಾವೀಗ ಪರಿಹಾರವನ್ನು ನೋಡ್ತಾ ಹೋಗೋಣ. APಯನ್ನು A ಮತ್ತು Pಗಳ ನಿರ್ದೇಶಾಂಕವನ್ನು ತೆಗೆದುಕೊಂಡು ನಾವು ಡಿಸ್ಟನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡೋಣ. √ ಆಫ್ ಡಿಸ್ಟನ್ಸ್ ಫಾರ್ಮುಲಾ ಏನಿದೆ, x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ BPದು ಏನಿದೆ, ಎರಡಕ್ಕೂ ಒಂದೇ ಡಿಸ್ಟನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲಿ x1 x2ಗಳನ್ನು ಯಾವನ್ನು ತೆಗೆದುಕೊಳ್ತೀರಿ ಅನ್ನೋದ್ರ ಮೇಲೆ ಇಲ್ಲಿ ರಿಲೇಷನನ್ನು ನಾವು ಬರೀಬೋದಾಗಿದೆ. ಸೊ ಇವಾಗ P ನಿರ್ದೇಶಾಂಕ x2 ಅಂತ, ಈಗ ಇದನ್ನು x2 y2 x1 y1 ಓಕೆ. ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ ಇದು x2 ಇದು x1 ಇದು x2 ಅಂತ ಹೇಳಿ ತೆಗೆದುಕೊಳ್ಳೋಣ. ಈಗ x2 ಅಂದರೆ ಏನಿದೆ, x ಇದೆ. x1 ಅಂದರೆ 7 ಇದೆ ಹೋಲ್ ಸ್ಕ್ವೇರ್. y2 ಅಂದರೆ ಏನಿದೆ, y ಇದೆ. y1 ಅಂದರೆ 1 ಇದೆ ಹೋಲ್ ಸ್ಕ್ವೇರ್. ಓಕೆ. ಈ ಎರಡು P ಮತ್ತು B ನಿರ್ದೇಶಾಂಕಗಳನ್ನು ಕನ್ಸಿಡರ್ ಮಾಡಿದಾಗ x2 ಅಂದರೆ x ಇದೆ, x1 ಅಂದರೆ 3 ಇದೆ ಹೋಲ್ ಸ್ಕ್ವೇರ್. y2 ಅಂದರೆ ಏನಿದೆ, y2 ಅಂದರೆ y ಇದೆ, x1 ಅಂದರೆ 5 ಇದೆ ಹೋಲ್ ಸ್ಕ್ವೇರ್. ಎರಡು ಕಡೆಗೂ ಸ್ಕ್ವೇರ್ ರೂಟ್ ಇದೆ. ಸ್ಕ್ವೇರ್ ರೂಟ್ ಎರಡು ಕಡೆಗೂ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ A - B ಮತ್ತು A - B ಹೋಲ್ ಸ್ಕ್ವೇರ್ ಸೂತ್ರದಲ್ಲಿ ಇದೆ. ಅಲ್ಲಿ ನಾವು ನೇರವಾಗಿ ಸೂತ್ರವನ್ನು ಯೂಸ್ ಮಾಡೋಣ. ಇದು x² ಆಗುತ್ತೆ. ಅಂದರೆ A² + B² - 2AB ಅನ್ನುವಂಥ ಸೂತ್ರ. ಸೊ B² ಅಂದರೆ 49 ಮೈನಸ್ 2 7 14 ಇಂಟು x 2AB. ಓಕೆ. 2AB ಅಂದಾಗ ಇಲ್ಲಿ ಎಷ್ಟು ಬರುತ್ತೆ, 14x ಬರುತ್ತೆ. ಅದೇ ರೀತಿಯಾಗಿ ಈ ಒಂದು ಟರ್ಮಿಗೆ ಕೂಡ A - B ಹೋಲ್ ಸ್ಕ್ವೇರ್ ಸೂತ್ರವನ್ನು ಯೂಸ್ ಮಾಡೋಣ. y² + 1² - 2y. ಈ ಕಡೆ ಟರ್ಮ್ಸ್ಗೂ ಕೂಡ ಅಷ್ಟೇ A - B ಹೋಲ್ ಸ್ಕ್ವೇರ್ ಸೂತ್ರವನ್ನು ಯೂಸ್ ಮಾಡೋಣ. x² + 3 ರ ವರ್ಗ 9 ಮೈನಸ್ 2 × 3 × x ಅಂದರೆ 6x ಆಗುತ್ತೆ. ಪ್ಲಸ್ A - B ಹೋಲ್ ಸ್ಕ್ವೇರ್ ಸೂತ್ರವನ್ನು ಯೂಸ್ ಮಾಡೋಣ. ನಿಮಗೆ ಸೂತ್ರ ಪದೇ ಪದೇ ಮಿಸ್ಟೇಕ್ ಆಗ್ತಾಯಿದ್ರೆ ನೀವು ಸೂತ್ರವನ್ನು ಸೈಡ್ಗೆ ಬರೆದಿಟ್ಕೋಬೋದು. A - B ಹೋಲ್ ಸ್ಕ್ವೇರ್ ಅಂದಾಗ A² + B²
ಮೈನಸ್ 2ab ಈ ಒಂದು ಐಡೆಂಟಿಟಿ ನಿತ್ಯ ಸಮೀಕರಣವನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ವಿ. ಸೊ y² ಪ್ಲಸ್ 25 ಮೈನಸ್ 2 5 10y 10y ಅಂತ ಆಯಿತು. ಇವಾಗ ಯಾವ್ಯಾವ ಟರ್ಮ್ಸ್ಗಳು ಕ್ಯಾನ್ಸಲ್ ಆಗುತ್ತವೆ ಅಂತ ನೋಡ್ಕೊಳ್ಳಿ. x² ಕ್ಯಾನ್ಸಲ್ ಆಗುತ್ತೆ, y² ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥ ಟರ್ಮ್ಸ್ಗಳನ್ನು ನೋಡ್ಕೊಳ್ಳಿ. ಇದು 49, ಇದು 1² 50. ಓಕೆ, ಇದು ಮೈನಸ್ 14x ಮೈನಸ್ 2y. ಈ ಕಡೆ ಟರ್ಮ್ಸ್ಗಳನ್ನು ನೋಡಿ. 9 ಪ್ಲಸ್ 25 34 ಮೈನಸ್ 6x ಮೈನಸ್ 10y. ಓಕೆ, ಇವಾಗ ಎಕ್ಸ್ ಟರ್ಮು ವೈ ಟರ್ಮ್ಸು ಎಲ್ಲನೂ ಒಂದೇ ಕಡೆಗೆ ಕಲೆಕ್ಟ್ ಮಾಡಿ. ಮೈನಸ್ 14x ಮೈನಸ್ ಇದು ಮೈನಸ್ 6 ಇದೆ, ಈ ಕಡೆ ಬಂದಾಗ ಪ್ಲಸ್ 6x ಆಗುತ್ತೆ. ನೆಕ್ಸ್ಟ್ ಇದು ಮೈನಸ್ 2y, ಇದು ಮೈನಸ್ 10y ಇದೆ, ಈ ಕಡೆ ಬಂದಾಗ ಪ್ಲಸ್ 10y ಆಗುತ್ತೆ. 34 50, ಈ ಕಡೆ ಬಂದಾಗ ಮೈನಸ್ 50 ಆಗುತ್ತೆ. ಸೊ ಇವಾಗ ಎಲ್ಲ ಟರ್ಮ್ಸ್ಗಳನ್ನು ನೋಡ್ಕೊಳ್ಳಿ. ಮೈನಸ್ 14x ಪ್ಲಸ್ 16 ತಂದಾಗ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ. 14ರಲ್ಲಿ 6ನ್ನು ಮೈನಸ್ ಮಾಡಿ, ಆವಾಗ ಎಷ್ಟು ಬರುತ್ತೆ? 14ರಲ್ಲಿ 6 8x ಬರುತ್ತೆ. ಮೈನಸ್ 2y ಪ್ಲಸ್ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ, ಸೊ ಎರಡನ್ನು ಕೂಡಿ ಮೈನಸ್ ಮಾಡಿ ಎಷ್ಟು ಬರುತ್ತೆ? 8y ಬರುತ್ತೆ. 34ರಲ್ಲಿ 50ಅನ್ನು ಮೈನಸ್ ಮಾಡಿ ಮೈನಸ್ 16 ಬರುತ್ತೆ. ಎರಡು ಕಡೆಗೂ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ 8x ಪ್ಲಸ್ 8y ಇಸ್ ಈಕ್ವಲ್ ಟು 16. ಈಗ ಈ ಒಂದು ಟರ್ಮ್ಗೆ ನಾವಾಗ ಏನು ಮಾಡಬೇಕಂದ್ರೆ ಡಿವೈಡೆಡ್ ಬೈ 2 ಮಾಡಬೇಕು. ಆವಾಗ x ಪ್ಲಸ್ y ಇಸ್ ಈಕ್ವಲ್ ಟು ಈಗ ನಾವು 8ರಿಂದ ನೇರವಾಗಿ ಡಿವೈಡ್ ಮಾಡ್ಬೋದು. ಈ ಒಂದು ಟರ್ಮ್ಗೆ ನೇರವಾಗಿ 8ರಿಂದ ಡಿವೈಡ್ ಮಾಡಿದಾಗ x ಪ್ಲಸ್ y ಪ್ಲಸ್ ಈಕ್ವಲ್ಸ್ ಟು 2 ಅಂದರೆ x ಮತ್ತು yಗಳ ನಡುವಿನ ಸಂಬಂಧ x ಪ್ಲಸ್ y ಇಸ್ ಈಕ್ವಲ್ ಟು 2 ಅಂತ ಬರುತ್ತೆ. ನೆಕ್ಸ್ಟ್ ಈ ಒಂದು ಪ್ರಶ್ನೆಗೆ ಮುಂದುವರೆದು ಏನನ್ನು ಕೇಳಿದ್ದಾರೆ ಅಂದರೆ ಪಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪಿನ ನಿರ್ದೇಶಾಂಕವನ್ನು ನಾವೀಗ ಕಂಡುಹಿಡಿಯೋಣ. ಪಿನ ನಿರ್ದೇಶಾಂಕ ಅಂದರೆ ಇಲ್ಲಿ ಮಧ್ಯಬಿಂದು ಸೂತ್ರ ಯೂಸ್ ಆಗುತ್ತೆ. ಪಿ ಆಫ್ xy x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2. ಈಗ ಎ ಬಿ ನಿರ್ದೇಶಾಂಕವನ್ನು ಈ ಒಂದು ಸೂತ್ರದಲ್ಲಿ ಅಪ್ಲೈ ಮಾಡೋಣ. x1 ಅಂದರೆ 7 ಇದೆ, x1 y1 x2 y2. x1 ಅಂದರೆ 7 ಇದೆ, x2 ಅಂದರೆ ಎಷ್ಟಿದೆ? 3 ಇದೆ, ಡಿವೈಡೆಡ್ ಬೈ 2. y1 ಅಂದರೆ 1 ಇದೆ, y2 ಅಂದರೆ 5 ಇದೆ, ಡಿವೈಡೆಡ್ ಬೈ 2. 7 ಪ್ಲಸ್ 3 10 ಬೈ 2 6 ಬೈ 2. ಪಿನ ನಿರ್ದೇಶಾಂಕ ಏನು ಬರ್ತಾ ಇದೆ? 5, 3. ಹಾಗಾದರೆ ಈ ಒಂದು ಪಿನ ನಿರ್ದೇಶಾಂಕ 5, 3 ಅಂತ ನಾವು ಸೊಲ್ಯೂಷನನ್ನು ಬರೀಬೇಕು. ಇಪ್ಪತ್ತೆಂಟನೇ ಪ್ರಶ್ನೆ ಸಬ್ ಕ್ವಶನು. ಇಲ್ಲಿ 4 ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ x ಮತ್ತು yಗಳ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಸೊ ಈಗ ಎ ನಿರ್ದೇಶಾಂಕ 4, 5, ಬಿ ನಿರ್ದೇಶಾಂಕ 7 ಮತ್ತು y, ಸಿ ನಿರ್ದೇಶಾಂಕ 4 ಮತ್ತು 3, ಡಿ ನಿರ್ದೇಶಾಂಕ x, 2. ಈ ಒಂದು ಬಿಂದುಗಳು ABCD ಸಮಾಂತರ ಚತುರ್ಭುಜದ ಶೃಂಗಗಳಾದರೆ x ಮತ್ತು yಗಳ ಬೆಲೆಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಇದು ಒಂದು ಸಮಾಂತರ ಚತುರ್ಭುಜ ತಂದಾಗ ಎದ ನಿರ್ದೇಶಾಂಕ 4, 5, ಬಿನ ನಿರ್ದೇಶಾಂಕ 7y, ಸಿನ ನಿರ್ದೇಶಾಂಕ 4, 3, ಡಿನ ನಿರ್ದೇಶಾಂಕ x, 2. ಈ ಒಂದು ಕರ್ಣಗಳು ಛೇದಿಸುವಂಥದ್ದು O ಬಿಂದುವಿನಲ್ಲಿ. ಇವಾಗ x ಮತ್ತು yಗಳ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಎಸಿಯ ಮಧ್ಯಬಿಂದು ಮತ್ತು ಬಿಡಿಯ ಮಧ್ಯಬಿಂದು, ಎಸಿ ಮತ್ತು ಬಿಡಿಯ ಮಧ್ಯಬಿಂದುಗಳನ್ನು ನಾವೀಗ ಕಂಡುಹಿಡಿಯೋಣ ಮಧ್ಯಬಿಂದು ಸೂತ್ರದಿಂದ.
ಎ ಸಿ ಮಧ್ಯಬಿಂದು, ಬಿ ಡಿಯ ಮಧ್ಯಬಿಂದು. ಈ ಎರಡೂ ರೇಖೆಗಳ ಮಧ್ಯಬಿಂದು ಏನಾಗಿರುತ್ತೆ? ಒಂದೇ ಆಗಿರುತ್ತದೆ, ಹೌದಲ್ವ? ಹಾಗಾದರೆ ಮಧ್ಯಬಿಂದು ಸೂತ್ರವನ್ನು ಯೂಸ್ ಮಾಡೋಣ. x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2. ಬಿ ಡಿಯ ಮಧ್ಯಬಿಂದು ಸೇಮ್ ಸೂತ್ರವನ್ನು ಯೂಸ್ ಮಾಡೋಣ. x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2. ಈಗ ಎ ಸಿ ತಂದಾಗ x1 ಅಂದರೆ ಏನಿದೆ? 4. x1 y1 ಅಂತ ತೆಗೆದುಕೊಳ್ಳೋಣ. ಇದನ್ನು x2 y2 ಅಂತ ಹೇಳಿ ತೆಗೆದುಕೊಳ್ಳೋಣ. x1 ಅಂದರೆ ಏನಿದೆ? 4. x2 ಅಂದರೆ 4 ಡಿವೈಡೆಡ್ ಬೈ 2. y1 ಅಂದರೆ 5 ಇದೆ, y2 ಅಂದರೆ 3 ಇದೆ ಡಿವೈಡೆಡ್ ಬೈ 2. ಬಿ ಡಿಯಲ್ಲಿ ಇದನ್ನು x1 ಅಂತ ತೆಗೆದುಕೊಳ್ಳೋಣ, y1 ಅಂತ ಹೇಳಿ ತೆಗೆದುಕೊಳ್ಳೋಣ. ಡಿ ನಿರ್ದೇಶಾಂಕವನ್ನು x2 y2 ಅಂತ ಹೇಳಿ ತೆಗೆದುಕೊಳ್ಳೋಣ. ಹಾಗಾದರೆ ಇಲ್ಲಿ x1 ಅಂದರೆ 7, x2 ಅಂದರೆ x ಇದೆ ಡಿವೈಡೆಡ್ ಬೈ 2. y1 ಅಂದರೆ y ಇದೆ, y2 ಅಂದರೆ 2 ಇದೆ ಡಿವೈಡೆಡ್ ಬೈ 2. ಇವಾಗ 4 ಪ್ಲಸ್ 4 8, 8 ಬೈ 2, 5 ಪ್ಲಸ್ 3 8 ಬೈ 2 ಅಂತ ಇದೆ. ನಂತರ ಸೆವೆನ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2, y ಪ್ಲಸ್ 2 ಡಿವೈಡೆಡ್ ಬೈ 2. ಇವಾಗ ಈ ಎರಡು ಟರ್ಮ್ಸನ್ನು ಎಕ್ಸನ್ನು ಈ ಎಕ್ಸ್ ಟರ್ಮ್ಗೆ ಹೋಲಿಕೆ ಮಾಡೋಣ, y ಟರ್ಮನ್ನು y ಟರ್ಮ್ಗೆ ಹೋಲಿಕೆ ಮಾಡೋಣ. ಈ ರೀತಿಯಾಗಿ ಮಾಡಿದಾಗ ಇದರ ಒಂದು ಕಂಟಿನ್ಯೂ ಪಾರ್ಟನ್ನು ಇಲ್ಲಿ ಸಾಲ್ವ್ ಮಾಡೋಣ. 7 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 8 ಬೈ 2. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 2 ಇಂಟು 7 ಪ್ಲಸ್ ಎಕ್ಸ್ 8 ಎಡ್ಲೆ 16 ನೇರವಾಗಿ ತೆಗೆದುಕೊಳ್ಳೋಣ. 7 ಎಡ್ಲೆ 14 ಪ್ಲಸ್ 2x ಈಸ್ ಈಕ್ವಲ್ ಟು 16. 2x ಆ್ಯಸ್ ಇಟ್ ಈಸ್. 16 ಮೈನಸ್ 14 2 ಬರುತ್ತೆ. x ಈಕ್ವಲ್ ಟು 1 ಬರ್ತಾ ಇದೆ. ಅದೇ ರೀತಿ y ಬೆಲೆಯನ್ನು ನಾವೀಗ ಕಂಡುಹಿಡಿಯೋಣ. y ಪ್ಲಸ್ 2 ಈಸ್ ಈಕ್ವಲ್ ಟು 8 ಬೈ 2. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 2 ಇಂಟು y 2y, 2 ಇಂಟು 2 ಪ್ಲಸ್ 4, 8 ಆ್ಯಸ್ ಇಟ್ ಈಸ್. 2y, 8 ಮೈನಸ್ 4 4, y ಈಸ್ ಈಕ್ವಲ್ ಟು 2. ಓಕೆ, ಇದನ್ನು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೊತಾ ಬಂದ್ವಿ ಅದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಬನ್ನಿ. ಇಲ್ಲಿವರೆಗೆ ಸಾಲ್ವ್ ಮಾಡಿ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ, ನಂತರ y ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ. ಈ ಒಂದು ಸಮಾಂತರ ಚತುರ್ಭುಜದ ಎಕ್ಸ್ ಮತ್ತು ವೈಗಳ ಬೆಲೆ, ಸಮಾಂತರ ಚತುರ್ಭುಜದ ಶೃಂಗಗಳಲ್ಲಿ ಮಿಸ್ ಆಗಿರುವಂಥ ಎಕ್ಸ್ನ ಬೆಲೆ 1 ಆಗಿದೆ, ವೈನ ಬೆಲೆ 2. ನಮಗೆ ಆನ್ಸರ್ ಸಿಗ್ತಾ ಇದೆ. 29ನೇ ಪ್ರಶ್ನೆ, ಕೆಳಗಿನ ವಿತರಣಾ ಪಟ್ಟಿಯ ಸರಾಸರಿಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ವರ್ಗಾಂತರವನ್ನು ಕೊಟ್ಟಿದ್ದಾರೆ, ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಓಕೆ, ಪ್ರಶ್ನೆ ಈಗ ವರ್ಗಾಂತರ ಮತ್ತು ಆವೃತ್ತಿಯನ್ನು ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ. ವರ್ಗಾಂತರ ಏನಿದೆ 10, 10ರಿಂದ 20, 20 30, 30ರಿಂದ 40, 40ರಿಂದ 50, 50ರಿಂದ 60 ಅಂತ ಇದೆ. ಇವುಗಳ ಆವೃತ್ತಿ ಈ ರೀತಿಯಾಗಿದೆ: 2 3 5 7 3 ಅಂತ ಇದೆ. ಇಷ್ಟು ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ. ಆ ಸರಾಸರಿಯನ್ನು ಕಂಡುಹಿಡಬೇಕಾದ್ರೆ ನಾವು ಒಂದು ಕೋಷ್ಟಕವನ್ನು ರೆಡಿ ಮಾಡ್ಕೋಬೇಕು. ಏನನ್ನು ಕಂಡುಹಿಡಬೇಕು? ಈ ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಬೇಕು. ಅದನ್ನು ನಾವು xi ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ. ಮಧ್ಯಬಿಂದುವನ್ನು ಯಾವ ರೀತಿ ಕಂಡುಹಿಡ್ತೀವಿ? ಮೇಲ್ಮಿತಿ ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2, ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಅಂತ ಹೇಳಿ ಮಾಡಬೇಕು. 10 ಪ್ಲಸ್ 20 ಡಿವೈಡೆಡ್ ಬೈ 2 ಅಂತ ಮಾಡಿ 15 ಬರುತ್ತೆ. ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಮಾಡ್ತಾ ಬಂದಾಗ ಮಧ್ಯಬಿಂದು ಎಷ್ಟು ಸಿಗುತ್ತೆ? 25 ಬರುತ್ತೆ. ಮೂರನೇ ವರ್ಗಾಂತರದ ಮಧ್ಯಬಿಂದು 35, 45, 55 ಈ ರೀತಿಯಾಗಿ ಮಧ್ಯಬಿಂದು ಸಿಗ್ತಾ ಹೋಗುತ್ತೆ. ನಂತರ ಏನನ್ನು ಮಾಡಬೇಕು? ಆವೃತ್ತಿ ಇಂಟು ಮಧ್ಯಬಿಂದು. ಆವೃತ್ತಿಯನ್ನು ನಾವು FI ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ. FI ಇಂಟು XI. 15 2 30, 25 3 75, 35 5 175, 45 7 315, 55 3 165,
5 ಅಂತಾಯಿತು. ಇವಾಗ ನಾವು ಮಧ್ಯಬಿಂದು ಈ ಒಂದು ಆವೃತ್ತಿಯನ್ನು ಎಲ್ಲವನ್ನು ಕೂಡಿಸೋಣ. ಸಮೇಷನ್ ಆಫ್ ಎಫ್ಐ ಅಂತ ಹೇಳಿ ಬರಿತೀವಿ. ಎಲ್ಲವನ್ನು ಕೂಡಿದಾಗ 2 + 3 5, 5 + 5 10, 10 + 17, 17 + 3 20 ಆಯಿತು. ನಂತರ ಸಮೇಷನ್ ಆಫ್ ಎಫ್ಐ ಇಂಟು XI ಈ ಎಲ್ಲ ಟರ್ಮ್ಸನ್ನು ಕೂಡಿದಾಗ 760 ಅಂತೇಳಿ ಬರುತ್ತೆ. 760 ಅಂತ ಬರುತ್ತೆ. ಈಗ ಎಕ್ಸಾಮ್ನಲ್ಲಿ ಕೆಳಗಿನ ವಿತರಣಾ ಪಟ್ಟಿಯನ್ನು ಯಾವ ಒಂದು ಮೆಥಡ್, ಅಂದಾಜು, ಸರಾಸರಿ ವಿಧಾನ, ಹಂತ ವಿಚಲನ ಸರಾಸರಿ, ಈ ರೀತಿಯಾಗಿ ಬೇರೆ ಬೇರೆ ಮೆಥಡ್ಗಳಿದ್ದಾವೆ. ಆ ಒಂದು ಮೆಥಡನ್ನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದರೆ ನೀವು ಅದೇ ರೀತಿಯಾಗಿ ಸಾಲ್ವ್ ಮಾಡಬೇಕಾಗ್ತದೆ. ಆದರೆ ಇಲ್ಲಿ ಏನನ್ನು ಕೇಳಿದ್ದಾರೆ, ನೇರವಾಗಿ ಸರಾಸರಿ ಮಾತ್ರ ಕೇಳಿದ್ದಾರೆ. ಇದನ್ನು ನಾವು ನೇರ ವಿಧಾನ ಅಂತ ಹೇಳಿ ಕರಿತೀವಿ. ಈ ನೇರ ವಿಧಾನದಿಂದ ಸರಾಸರಿ ವಿತರಣೆ ಅಂತ ಹೇಳಿ ಪ್ರಶ್ನೆಯಲ್ಲಿ ಕೇಳಿಲ್ಲ, ಬಟ್ ಇಲ್ಲಿ ಸರಾಸರಿ ಅಂತ ಹೇಳಿಕೊಟ್ಟಿದ್ದಾರೆ. ಎಕ್ಸಾಮ್ ವ್ಯಾಲ್ಯುವೇಟರು ಯಾವುದೇ ಒಂದು ಮೆಥಡಿಂದ ನೀವು ಸಾಲ್ವ್ ಮಾಡಿದೆ ಅದರಲ್ಲಿ ಪ್ರಶ್ನೆಗೆ ನಿಮ್ಮ ಉತ್ತರಕ್ಕೆ ಆನ್ಸರನ್ನು ಕೊಡ್ತಾರೆ. ಸೊ ಇವಾಗ ಸರಾಸರಿನ ಯಾವ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ, ಸರಾಸರಿ ಕಂಡುಹಿಡಿಯುವಂಥ ಸೂತ್ರ ಏನಿದೆ, ಸಿಗ್ಮಾ ಬಾರ್. ಇದನ್ನು ನಾವೇನಂತ ಕರಿತೀವಿ, ಸರಾಸರಿ ಅಂತ ಹೇಳಿ ಕರಿತೀವಿ. ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ಐ ಇಂಟು XI ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ಐ. ಎಷ್ಟಿದೆ, 760 ಡಿವೈಡೆಡ್ ಬೈ 20 ಅಂದಾಗ 0 0 ಕ್ಯಾನ್ಸಲ್, 2 38. ಈ ಒಂದು ವಿತರಣಾ ಪಟ್ಟಿಯ ಸರಾಸರಿ. ಕೊನೆಯದಾಗಿ ವಿತರಣಾ ಪಟ್ಟಿಯ ಸರಾಸರಿ ಎಷ್ಟು ಬರ್ತಾ ಇದೆ, ಸಿಗ್ಮಾ ಬಾರ್ ಈಸ್ ಈಕ್ವಲ್ ಟು 38 ಅಂತ ನಮಗೆ ಆನ್ಸರ್ ಬರುತ್ತೆ. ಸೊ 29ನೇ ಪ್ರಶ್ನೆಯಲ್ಲಿ ಚಾಯ್ಸಿಂಗ್ ಕ್ವಶನ್ ಇದೆ. ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸಂಖ್ಯಾಶಾಸ್ತ್ರ ಚಾಪ್ಟರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಬರ್ತವೆ. ಆದ್ದರಿಂದ ಇದನ್ನು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿಯಾಗಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ವರ್ಗಾಂತರವನ್ನು ಕೊಟ್ಟಿರ್ತಾರೆ, ಆವೃತ್ತಿಯನ್ನು ಕೊಟ್ಟಿರ್ತಾರೆ, ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಾಗ ಮಧ್ಯಾಂಕವನ್ನು ಕಂಡುಹಿಡಿಯಲು ನಾವು ಸಂಚಿತ ಆವೃತ್ತಿ ಎನ್ನುವಂಥದ್ದು ಬೇಕಾಗುತ್ತೆ. ಸಂಚಿತ ಆವೃತ್ತಿಯನ್ನು ನಾವು ಏನಂತ ಬರಿತೀವಿ, CF ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ, ಕಮ್ಯುಟೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿ. ಈ ಸಂಚಿತ ಆವೃತ್ತಿಯನ್ನು ನಾವು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂದರೆ, ಮೊದಲನೇ ಆವೃತ್ತಿಯನ್ನು ಯಾವ ಸಿಟಿ ಸಂಖ್ಯೆ ತಗೋಬೇಕು, ಮೊದಲನೇ ಆವೃತ್ತಿಗೆ ನಂತರದ ಆವೃತ್ತಿಯನ್ನು ಕೂಡಿಸಿ ಮುಂದಿನ ಸಂಚಿತ ಆವೃತ್ತಿ 5 ಬರುತ್ತೆ. ಈ 5ಕ್ಕೆ ಮುಂದಿನ ಆವೃತ್ತಿಯನ್ನು ಕೂಡಿಸಬೇಕು, 6 11 ಆಗುತ್ತೆ. 11ಕ್ಕೆ 4 ಕೂಡಿಸಬೇಕು, 15 ಆಗುತ್ತೆ. 15ಕ್ಕೆ 5 ಕೂಡಿಸಿ 25 ಆಗುತ್ತೆ. ಈ ರೀತಿಯಾಗಿ ಸಂಚಿತ ಆವೃತ್ತಿಯನ್ನು ಕಂಡುಹಿಡ್ಕೋಬೇಕು. ಹಾಗಾದರೆ n/2 n ಅಂತಂದರೆ ಏನು, ಈ ಎಲ್ಲ ಆವೃತ್ತಿಯನ್ನು ಕೂಡಿಸಬೇಕು. 5 + 4 9, 9 + 6 15, 15 + 5 20 ಆಗುತ್ತೆ. n/2 ಅಂದಾಗ 20/2 ಅಂದಾಗ ಇದು 10 ಬರುತ್ತೆ. L ಅಂತಂದರೆ ಏನು, L ಅಂತಂದರೆ ಏನು ಅಂತ, ಈ ವರ್ಗಾಂತರದಲ್ಲಿ ಮಧ್ಯದಲ್ಲಿ ಬರುವಂತಹ ಮೇಲ್ಮಿತಿ ಕೆಳಮಿತಿ, ಮೇಲ್ಮಿತಿಗೆ ನಾವು ಎಂತ ಕರಿತೀವಿ, L ಅಂತ, ಲೋವರ್ ಲಿಮಿಟ್ L ಅಂತ ಹೇಳಿ ಕರಿತೀವಿ. ಅದನ್ನು 25 ಅಂತ ತಗೋಬೇಕು. ಲೋವರ್ ಲಿಮಿಟ್ 25. ಫ್ರೀಕ್ವೆನ್ಸಿ, ಈ ಲೋವರ್ ಲಿಮಿಟ್ ಏನಿದೆ, ವರ್ಗಾಂತರದ ಮಧ್ಯದಲ್ಲಿ ಬರುವಂತಹ ಲಿಮಿಟ್ನ ಆವೃತ್ತಿ ಏನಿದೆ R ಇದೆ, ಇದಕ್ಕೆ ನಾವು F ಅಂತ ಹೇಳಿ ತಗೋತೀವಿ. CF ಅಂದರೆ ಏನು, ಈ ಒಂದು ಆವೃತ್ತಿಯ ಸಂಚಿತ ಆವೃತ್ತಿ ಹಿಂದಿನದು. ಓಕೆ, ಈ ಆವೃತ್ತಿ ಏನಿರುತ್ತೆ ಅದರ ಹಿಂದಿನದ ಸಂಚಿತ ಆವೃತ್ತಿ 5 ಅಂತ ತಗೋಬೇಕು. H ಅಂದರೆ ಏನು, ವರ್ಗಾಂತರ ಗಾತ್ರ. 20ರಲ್ಲಿ 15 5, 25ರಲ್ಲಿ 20 ಮೈನಸ್ ಮಾಡಿ, ಎಲ್ಲದರ ವ್ಯತ್ಯಾಸ ಏನಾಗಿದೆ, 5 ಬರ್ತಾ ಇದೆ. ಆದ್ದರಿಂದ H ಅಂದರೆ 5 ಅಂತ ತಗೋಬೇಕು. ಈಗ ಎಲ್ಲ ಡಾಟಾ ನಮಗೆ ಸಿಕ್ತು. ಇಲ್ಲಿ ಸೂತ್ರವನ್ನು ಯೂಸ್ ಮಾಡೋಣ. ಮಧ್ಯಾಂಕ ಈಸ್ ಈಕ್ವಲ್ ಟು L ಪ್ಲಸ್ ಇಂಟು ಬ್ರ್ಯಾಕೆಟ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು ಬ್ರ್ಯಾಕೆಟ್ H ಅಂತ ಸೂತ್ರ ಇದೆ. ಸೂತ್ರವನ್ನು ನೀವು ಖಂಡಿತ ಮೆನ್ಷನ್ ಮಾಡಬೇಕು. ಇದಕ್ಕೆ ಅಂಕಗಳಿರ್ತವೆ. L ಅಂದರೆ ಎಷ್ಟಿದೆ, 25 ಪ್ಲಸ್ n/2 ಅಂದರೆ ಎಷ್ಟಿದೆ, 10. CF ಎಷ್ಟಿದೆ, 5. F ಎಷ್ಟಿದೆ, 6 ಇಂಟು H ಎಷ್ಟಿದೆ, 5. 25 ಪ್ಲಸ್ 10ರಲ್ಲಿ 5 ಮೈನಸ್ ಮಾಡಿ, 5/6 ಇಂಟು
5. ಸೊ ಇವಾಗ 5 5 25. ಓಕೆ, 25 ಪ್ಲಸ್ 25 ಡಿವೈಡೆಡ್ ಬೈ 6. 25 ಡಿವೈಡೆಡ್ ಬೈ 6 ಮಾಡಿದಾಗ ನಮಗೆ 5 ಅಂತ ಇದ್ದರೆ 5 5 ಅಂತ ಹೇಳಿ ಬರ್ತಿತ್ತು. ಹಾಗಾಗಿ ಇದು 6 ಇದೆ, ಅಂದರೆ ಇನ್ನು ಎಕ್ಸಾಕ್ಟ್ಲಿ 4 ಸಮಥಿಂಗ್ ಬರುತ್ತೆ, 4.16 ಅಂತ ಹೇಳಿ ಬರುತ್ತೆ. ಎರಡನ್ನು ಕೂಡಿ 29.16 ಅಂತ ಬರುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಧ್ಯಾಂಕ ಈಸ್ ಈಕ್ವಲ್ ಟು 29.16 ಅಂತ ನಮಗೆ ಆನ್ಸರ್ ಬರುತ್ತೆ. ಓಕೆ, 30ನೇ ಪ್ರಶ್ನೆ. ಒಬ್ಬ ಹುಡುಗ ಮತ್ತು ಒಬ್ಬಳು ಹುಡುಗಿಯು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದ್ದಾರೆ. ಅವರು ಹುಟ್ಟಿದ ದಿನಾಂಕವು ಮೊದಲನೇದಾಗಿ ಬೇರೆ ಬೇರೆ ದಿನದಲ್ಲಿ ಬರುವ, ಎರಡನೇದು ಒಂದೇ ದಿನದಂದು ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನೋಡೋಣ. ಎಸ್ ಈಸ್ ಈಕ್ವಲ್ ಟು ವರ್ಷದ ದಿನಗಳನ್ನು ಬರೀಬೇಕು. ಪರಿಹಾರ ಅಂತ ಬರೀರಿ. ನಂತರ ಎಸ್ ಈಸ್ ಈಕ್ವಲ್ ಟು ವರ್ಷದ ದಿನಗಳು ಅಂತ ಎಷ್ಟಿದೆ, ವರ್ಷದಲ್ಲಿ ದಿನಗಳು ಎಷ್ಟಿರ್ತವೆ? 365 ಇರುತ್ತೆ. ಹಾಗಾದರೆ ಮೊದಲನೇದೊಂದು ಪರಿಹಾರವನ್ನು ನಾವಿಲ್ಲಿ ನೋಡೋದಾದರೆ, ಬೇರೆ ಬೇರೆ ದಿನದಲ್ಲಿ ಬರುವಂಥ ಸಂಭವನೀಯತೆ. ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದ್ದಾರೆ, ಬೇರೆ ಬೇರೆ ದಿನದಲ್ಲಿ ಬರುವ ಸಂಭವನೀಯತೆ. ಎನ್ ಆಫ್ ಎ ಈಸ್ ಈಕ್ವಲ್ ಟು 365 ಮೈನಸ್ ಬೇರೆ ಬೇರೆ ದಿನದಲ್ಲಿ ತಂದಾಗ ಅದು ಯಾವುದಾದ್ರೂ ಒಂದು ದಿನ ಆಗಿರುತ್ತೆ. ಹಾಗಾಗಿ 365 ಮೈನಸ್ 1 ತಂದಾಗ ಇಲ್ಲಿ 364 ಅಂತ ಬರುತ್ತೆ. ನೆಕ್ಸ್ಟ್ ಪಿ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದಾಗ 364 ಡಿವೈಡೆಡ್ ಬೈ 365 ಅನ್ನುವಂಥದ್ದು ಬೇರೆ ಬೇರೆ ದಿನದಲ್ಲಿ ಹುಟ್ಟಿರುವಂತಹ ಸಂಭವನೀಯತೆ ಬರುವಂಥದ್ದು. ಈ ಎರಡನೇ ಒಂದು ಪರಿಹಾರಕ್ಕೆ ನಾವು ಆನ್ಸರನ್ನು ನೋಡೋಣ. ಒಂದೇ ದಿನದಲ್ಲಿ ಬರುವ, ಬಿ ಇಸ್ ಈಕ್ವಲ್ ಟು ಒಂದೇ ದಿನದಲ್ಲಿ ಬರುವ ಸಂಭವನೀಯತೆ. ಒಂದೇ ದಿನದಲ್ಲಿ ಬರುವ ಸಂಭವನೀಯತೆ. ಎನ್ ಆಫ್ ಬಿ ಈಸ್ ಈಕ್ವಲ್ ಟು 1. ಎನ್ ಆಫ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದಾಗ 1 ಡಿವೈಡೆಡ್ ಬೈ 365 ನಿಮ್ಮ ಆನ್ಸರ್ ಆಗಿರುತ್ತದೆ. ನಾನು ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಅವುಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ ನಾನು ಪ್ರಶ್ನೆಯನ್ನು ಹೇಳ್ತಾ ಹೋಗ್ತೀನಿ, ನೇರವಾಗಿ ಪರಿಹಾರವನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. 31ನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಅಸಮಬಾಹು ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಗೆ ಸಮಾನಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಿರಿ. ಈಗ ಒಂದು ತ್ರಿಭುಜ ಎ ಬಿ ಸಿ ಇದೆ. ಈ ಒಂದು ತ್ರಿಭುಜ ಎ ಬಿ ಸಿಗೆ ಸಮಾನಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಿರಿ. ಈ ಸರಳ ರೇಖೆಯು ಎ ಬಿಯನ್ನು ಡಿ ಬಿಂದುವಿನಲ್ಲಿ ಮತ್ತು ಎ ಸಿಯನ್ನು ಈ ಬಿಂದುವಿನಲ್ಲಿ ಛೇದಿಸಲಿ. ಹಾಗಾದರೆ ಡಿ ಇ ಸಮಾನುಪಾತದಲ್ಲಿ ಬಿ ಸಿ ಇರುತ್ತದೆ, ಅದು 2:5 ಮತ್ತು ಎ ಡಿಯ ಉದ್ದ 2 ಸೆಂಟಿಮೀಟರ್ ಇದೆ. ಎ ಇಯ ಉದ್ದ 3 ಸೆಂಟಿಮೀಟರ್ ಇದೆ. ಡಿ ಇಯ ಉದ್ದ 4 ಸೆಂಟಿಮೀಟರ್ ಆದಾಗ ತ್ರಿಭುಜ ಎ ಬಿ ಸಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಕೊಟ್ಟಿರುವಂಥ ದತ್ತಾಂಶವನ್ನು ನಾವು ಬರೆದುಕೊಂಡಿದ್ದೀವಿ. ಈ ಒಂದು ದತ್ತಾಂಶಕ್ಕೆ ಸಂಬಂಧಿಸಿದಾಗಿ ನಾವು ಪರಿಹಾರವನ್ನು ನೋಡೋಣ. ತ್ರಿಭುಜ ಎ ಬಿ ಸಿನಲ್ಲಿ ಡಿ ಇಗೆ ಸಮಾನಾಂತರವಾಗಿ ಬಿ ಸಿ ಇರುತ್ತದೆ. ಹಾಗಾದರೆ ನಮಗೆ ಟೇಲ್ಸ್ನ ಪ್ರಮೇಯ ಗೊತ್ತಿದೆ. ಎ ಡಿಗೆ ಸಮಾನುಪಾತದಲ್ಲಿ ಎ ಬಿ ಇರುತ್ತದೆ ಮತ್ತು ಎ ಇಗೆ ಅನುಪಾತದಲ್ಲಿ ಎ ಸಿ ಇರುತ್ತದೆ. ಡಿ ಇಗೆ ಅನುಪಾತದಲ್ಲಿ ಬಿ ಸಿ ಇರುತ್ತದೆ. ಇದು ಟೇಲ್ಸ್ನ ಒಂದು ಪ್ರಮೇಯ ಆಗಿದೆ. ಟೇಲ್ಸ್ನ ಪ್ರಮೇಯ. ಎ ಡಿಯ ಉದ್ದವನ್ನು ಕೊಟ್ಟಿದ್ದಾರೆ 2 ಸೆಂಟಿಮೀಟರ್.
ಎ ಇ ಉದ್ದವನ್ನು ಕೊಟ್ಟಿದ್ದಾರೆ 3, ಎ ಸಿ ಕೊಟ್ಟಿಲ್ಲ. ಡಿ ಕೊಟ್ಟಿದ್ದಾರೆ 2, ಬಿ ಸಿ ಕೊಟ್ಟಿದ್ದಾರೆ 5, ಅಂದರೆ ಅನುಪಾತವನ್ನು ಕೊಟ್ಟಿದ್ದಾರೆ. ಓಕೆ, ಡಿ ಇ ಅನುಪಾತ ಬಿ ಸಿ ಅನುಪಾತ, ಎ ಇ ಅನುಪಾತ ಬಿ ಸಿ ಕೊಟ್ಟಿದ್ದಾರೆ 2:5 ಅಂತ ನಮಗೆ ದತ್ತದಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಇದನ್ನು ನಾವು ಸಾಲ್ವ್ ಮಾಡಿಕೊಂಡು ಇವಾಗ ಈ ಒಂದು ಕಾನ್ಸ್ಟೆಂಟ್ ಟರ್ಮ್ಗೆ ಮೊದಲನೇದಾಗಿ ಈ ಒಂದು ಟರ್ಮನ್ನು ಹೋಲಿಕೆ ಮಾಡಿ ನೋಡೋಣ. 2 ಡಿವೈಡೆಡ್ ಬೈ ಎ ಬಿ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 5 ಅಂದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 2 5 10 2 ಎ ಬಿ ಆಗುತ್ತೆ. 2 ಈ 10ಕ್ಕೆ ಡಿವೈಡ್ ಆದಾಗ ಎ ಬಿ ಉದ್ದ 5 ಸೆಂಟಿಮೀಟರ್ ಸಿಗತ್ತೆ. ನಂತರ ಈಗ ಎ ಸಿ ಉದ್ದವನ್ನು ಕಂಡುಹಿಡಿಯೋಣ. ಈ ಒಂದು ಟರ್ಮನ್ನು ಇದಕ್ಕೆ ಹೋಲಿಕೆ ಮಾಡಿ ನೋಡೋಣ. 3 ಡಿವೈಡೆಡ್ ಬೈ ಎ ಸಿ ಈಸ್ ಈಕ್ವಲ್ ಟು 2/5. 5 3 15. 2 ಎ ಸಿ ಅಂದಾಗ 15 ಡಿವೈಡೆಡ್ ಬೈ 2 ಅಂತಂದಾಗ ಎ ಸಿ ಈಸ್ ಈಕ್ವಲ್ ಟು 7.5 ಸೆಂಟಿಮೀಟರ್ ಎ ಸಿ ಉದ್ದ ಸಿಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಡಿ ಇ ಡಿವೈಡೆಡ್ ಬೈ ಬಿ ಸಿ ಅನುಪಾತವನ್ನು ಕೊಟ್ಟಿದ್ದಾರೆ. ಈ ಒಂದು ಟರ್ಮನ್ನು ನಾವು ಈ ಒಂದು ಟರ್ಮ್ಗೆ ಕಂಪೇರ್ ಮಾಡಿ ನೋಡೋಣ. ನೆಕ್ಸ್ಟ್ 3 ಟರ್ಮ್ಸ್ಗಳನ್ನು ಕಂಪೇರ್ ಮಾಡಿ ನೋಡಿದಾಗ ಡಿ ಇ ಡಿವೈಡೆಡ್ ಬೈ ಬಿ ಸಿ ಈಸ್ ಈಕ್ವಲ್ ಟು 2/5. ಡಿ ಇ ಅನ್ನುವಂಥ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಏನಂತ ಇದೆ, ಡಿ ಇ ಅಂದರೆ ಡಿ ಇ ವ್ಯಾಲ್ಯೂ ಎಷ್ಟಿದೆ, 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ದತ್ತದಲ್ಲಿ. ಡಿ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಆದರೆ ಬಿ ಸಿಯನ್ನು ಕಂಡುಹಿಡಿಯಬೇಕು. 2 ಡಿವೈಡೆಡ್ ಬೈ 5 ಇದನ್ನು ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 4 5 20. 2 ಬಿ ಸಿ ಅಂದಾಗ ಬಿ ಸಿಯ ಉದ್ದ ಎಷ್ಟು ಸಿಗತ್ತೆ, 10 ಸೆಂಟಿಮೀಟ್ರ್ ಸಿಗುತ್ತೆ. ಇವಾಗ ಬಿ ಸಿ ನಮಗೆ ಸಿಕ್ಕಿದೆ, ಅದನ್ನು ಇಲ್ಲಿ ಬರ್ಕೋಣ, 10 ಸೆಂಟಿಮೀಟ್ರ್. ಎ ಸಿ ಉದ್ದ ಎಷ್ಟಿದೆ, 7.5 ಸೆಂಟಿಮೀಟ್ರ್ ಅಂತ ಇದೆ. ಮತ್ತು ಎ ಬಿ ಉದ್ದ 5 ಸೆಂಟಿಮೀಟ್ರ್ ಅಂತ ಇದೆ. ಹಾಗಾದರೆ ನಮಗೀಗ ನೆಕ್ಸ್ಟ್ ಏನನ್ನು ಕಂಡುಹಿಡಿ ಎಂದಿದ್ದಾರೆ, ತ್ರಿಭುಜ ಎ ಬಿ ಸಿಯ ಸುತ್ತಳತೆಯನ್ನು ಕಂಡುಹಿಡಿ ಎಂದಿದ್ದಾರೆ. ತ್ರಿಭುಜ ಎ ಬಿ ಸಿ ಸುತ್ತಳತೆ, ತ್ರಿಭುಜ ಎ ಬಿ ಸಿ ಸುತ್ತಳತೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಎಲ್ಲವನ್ನು ಕೂಡಿದಾಗ ಎ ಬಿ ಎಷ್ಟಿದೆ, 5, ಬಿ ಸಿ 10, ಎ ಸಿ 7.5 ಎಲ್ಲವನ್ನು ಕೂಡಿದಾಗ 22.5 ಸೆಂಟಿಮೀಟರ್ ತ್ರಿಭುಜ ಎ ಬಿ ಸಿಯ ಸುತ್ತಳತೆ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ. 32ನೇ ಪ್ರಶ್ನೆ. ಇದು ತೇರಮಿತಿಯ ವೃತ್ತಗಳಿಗೆ ಸಂಬಂಧಿಸಿದ ಹಾಗೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇದಕ್ಕೆ ನಾವು ಪರಿಹಾರವನ್ನು ನೋಡೋಣ ನೇರವಾಗಿ. ಪರಿಹಾರ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಈ ವೃತ್ತಗಳಿಗೆ ಸಂಬಂಧಿಸಿದ ಕೆಲವೊಂದು ಇಷ್ಟು ಪ್ರಮೇಯಗಳಿದ್ದಾವೆ, ಅವುಗಳು ತುಂಬಾ ಇಂಪಾರ್ಟೆಂಟ್. ನೇರವಾಗಿ ಎಕ್ಸಾಮ್ನಲ್ಲಿ ಟೆಕ್ಸ್ಟ್ ಬುಕ್ಕಿಂದ ತೆಗೆದುಕೊಂಡು ಪರಿಹಾರವನ್ನು ನೀವು ಸಾಲ್ವ್ ಮಾಡಬೇಕು. ಓಕೆ, ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಥಿಯರಮ್ಸ್ಗಳಿವೆ. ಓಕೆ, ಏನಿದೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಏನಾಗಿರ್ತವೆ, ಸಮನಾಗಿರ್ತವೆ. ಈಗ ಪಿ ಬಿಂದುವನ್ನು ತೆಗೆದುಕೊಳ್ಳೋಣ. ಈ ವೃತ್ತಕ್ಕೆ ಈ ರೀತಿಯಾಗಿ ಸ್ಪರ್ಶ ಬಿಂದುವಿಗೆ ಎ ಬಿ ಅಂತ ತೆಗೆದುಕೊಳ್ಳೋಣ. ಬಾಹ್ಯ ಬಿಂದು ಪಿ ಆಗಿರಲಿ, ಕೇಂದ್ರ ಬಿಂದು ಓ ಆಗಿರುತ್ತದೆ. ಇವಾಗ ನಾವು ಈ ಒಂದು ಪ್ರಮೇಯವನ್ನು ಸಾಲ್ವ್ ಮಾಡಬೇಕಾದ್ರೆ ರಚನೆಯನ್ನು ಮಾಡ್ಕೊಂಡು ಮೊದಲನೇದಾಗಿ ದತ್ತದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳಿ. ಓ ವೃತ್ತಕೇಂದ್ರ ಹೊಂದಿದೆ. ವೃತ್ತಕೇಂದ್ರ ಪಿ ಬಾಹ್ಯ ಬಿಂದು ಆಗಿದೆ. ಎ ಪಿ ಮತ್ತು ಬಿ ಪಿಗಳು ಏನಾಗಿದ್ದಾವೆ, ಸ್ಪರ್ಶಕಗಳು. ಸಾಧನೆ ಏನನ್ನು ನಾವು ಸಾಧಿಸಬೇಕಾಗಿದೆ, ಸಾಧನೆಯ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಅಂತ ಸಾಧಿಸಬೇಕು. ರಚನೆ ಏನನ್ನು ರಚನೆ ಮಾಡ್ಕೊಂಡ್ವಿ ನಾವು, ಎಡಿಷ್ನಲ್ ಆಗಿ ಒ ಎಗೆ ಒ ಪಿ, ಒ ಬಿ ಮತ್ತು ಒ ಎನ್ನು ನಾವು ಸೇರಿಸಿದೆ.
ಓಕೆ, ಇವುಗಳನ್ನು ನಾವು ರಚನೆಯನ್ನು ಮಾಡ್ಕೊಂಡು ಡಾಟೆಡ್ ಲೈನಿನ ಇವು ರಚನೆ. ಹಾಗಾದರೆ ಸಾಧನೆಯನ್ನು ನೋಡೋಣ. ಇವಾಗ ತ್ರಿಭುಜ ಒ ಎ ಪಿ ಮತ್ತು ತ್ರಿಭುಜ ಒ ಬಿ ಪಿನಲ್ಲಿ ತ್ರಿಭುಜ ಒ ಎ ಪಿ ಮತ್ತು ತ್ರಿಭುಜ ಒ ಬಿ ಪಿ ಎರಡು ತ್ರಿಭುಜಗಳನ್ನು ನಾವು ಕನ್ಸಿಡರ್ ಮಾಡೋಣ. ಒ ಎಗೆ ಒ ಬಿ ಏನಾಗಿರುತ್ತೆ, ಸಮಾನವಾಗಿರ್ತದೆ. ಯಾಕಂದರೆ ಒಂದೇ ವೃತ್ತದ ತ್ರಿಜ್ಯಗಳು ಏನಾಗಿರ್ತವೆ, ಸಮನಾಗಿರ್ತವೆ. ನಂತರ ಒ ಪಿ ಈಸ್ ಈಕ್ವಲ್ ಟು ಒ ಪಿ ಅಂದರೆ ಈ ಎರಡು ತ್ರಿಭುಜಗಳಿಗೆ ಇದು ಸಾಮಾನ್ಯ ಬಾಹು ಆಗಿರುತ್ತದೆ. ನಂತರ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿ ಎರಡೂ ಕೂಡ ಸಮಾನವಾಗಿರ್ತವೆ. ಯಾಕಂದರೆ ಸ್ಪರ್ಶ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ತ್ರಿಜ್ಯ ಏನಾಗಿದೆ, ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿ ಎರಡೂ ಕೂಡ ಸಮಾನವಾಗಿದ್ದಾವೆ. ವೃತ್ತದ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕ ಬಿಂದುವಿನಲ್ಲಿ ಉಂಟಾದ ಕೋನ ಏನಾಗಿರುತ್ತೆ, ಲಂಬ ಕೋನ ಆಗಿರುತ್ತದೆ. ಸ್ಪರ್ಶ ಬಿಂದುವಿನಿಂದ ವೃತ್ತದ ತ್ರಿಜ್ಯದಲ್ಲಿ ವೃತ್ತದ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಹಾಗಾದರೆ ತ್ರಿಭುಜ ಒ ಎ ಪಿ ಸರ್ವಸಮ ತ್ರಿಭುಜ ಒ ಬಿ ಪಿ ಆಗಿರುತ್ತದೆ. ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತವನ್ನು ಈ ಎರಡು ತ್ರಿಭುಜಗಳು ಹೊಂದಿದ್ದಾವೆ. ಹಾಗಾದರೆ ಎ ಪಿಗೆ ಬಿ ಪಿ ಏನಾಗಿರುತ್ತೆ, ಸಮನಾಗಿರುತ್ತದೆ. ಯಾಕಂದರೆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳೇನಾಗಿರ್ತವೆ, ಸಮವಾಗಿರುತ್ತವೆ. ಈ ರೀತಿಯಾಗಿ ನಾವು ಪ್ರಮೇಯವನ್ನು ಸಾಲ್ವ್ ಮಾಡಿದ್ವಿ.